ಯಾಕೆ ಗಳಿಗೆಗೊಂದು ಬಣ್ಣ ಬದಲಿಸುತ್ತಿದ್ದ ಊಸರವಳ್ಳಿ ಯುವಕನಿಗೆ ಮದುವೆ ಆಸೆ ತೋರಿಸಿದಾಕೆ ಲಕ್ಷ ಲಕ್ಷ ಹಣ ಪೀಕಿ ಮತ್ತೊಬ್ಬನ ಸಂಗ ಬೆಳೆಸಿದ್ಲು. ಇದರಿಂದ ಮನನೊಂದ ಯುವಕ ವಿಷ ಸೇವಿಸಿದ್ದು ಮೋಸಗಾತಿಗೆ ರೋಡಲ್ಲೇ ಗೋಸಾ ಕೊಟ್ಟಿದ್ದಾರೆ. ಹೆಣ್ಣಿನ ಮೋಹ ಅನ್ನುವಂತ ಮಾಯದ ಜಾಲಕ್ಕೆ ಮನ ಸೋಲದವರೇ ಇಲ್ಲ ಅನ್ಸುತ್ತೆ. ಮೇಕಪ್ ಹಾಕೊಂಡು ಅಖಾಡಕ್ಕಿಳಿಯುವಂತ ಕೆಲ ಐನಾತಿಗಳು ಎಂತವ್ರನ್ನಾದ್ರೂ ಮೋಸದ ಬುಟ್ಟಿಗೆ ಬೀಳಿಸಿ ಬಿಡ್ತಾರೆ. ಹಣದಾಸೆಗೆ ಮದುವೆ ಮಂಚದ ಆಸೆ ತೋರಿಸಿ ಕೊನೆಗೆ ಕೈ ಎತ್ತಿ ಬಿಡ್ತಾರೆ. ಇಂಥದ್ದೇ ಸೇಮ್ ಟು ಸೇಮ್ ಕತೆ ಧಾರವಾಡದಲ್ಲಿ ನಡೆದಿದೆ. 3 ಗಂಟು ಹಾಕಿಸ್ಕೊಳ್ತೀನಿ ಅಂತ ಬಂದವಳು ಯುವಕನ ಬಾಳಿಗೆ ಗಂಡಾಂತರವಾಗಿದ್ದಾಳೆ. ಮದುವೆ ಹೆಸರಲ್ಲಿ ಮಾಯಾಂಗಿಣಿ ಮಹಾಮೋಸ. ಲಕ್ಷ ಲಕ್ಷ ಪೀಕಿದ ಐನಾತಿಗೆ ರೋಡಲ್ಲೇ ಗೋಸ. ಅಲೆಲೆಲೆಲೆಲೆ ಅದೇನು ಓಡ್ತಾಳೆ ಶಿವ, ಜಿಗಿ ಜಿಗಿ ಅಂತ ಜಿಗಿದು ಚಿರತೆನೂ ಕೂಡ ಮೀರಿಸ್ತಾಳೆ. ಕಟ್ ಮಾಡಿದ್ರೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಪೋಸ್ ಕೊಡ್ತಾಳೆ. ಮತ್ತೊಂದ್ ಕಡೆ ಬೀಳೋ ಒಂದೊಂದು ಏಟಿಗೆ ಬಾಯ್ ಬಾಯ್ ಬಡ್ಕೋತಾಳೆ. ನಾನವಳಲ್ಲ ಅಂತ ನವರಂಗಿ ಆಟ ಆಡ್ತಾ ಇರುವಂತ ಈಕೆ ಮಹಾನ್ ಪ್ರಳಯಾಂತಕಿ. ಮದುವೆ ಹೆಸರಲ್ಲಿ ಸಿಕ್ಕವರಿಗೆ ಮಕ್ಮಲ್ ಟೋಪಿ ಹಾಕಿದ ಮಿಂಚುಳ್ಳಿ. ಈ ಮನಮೋಹಿನಿ ಹೆಸರು ಐಶ್ವರ್ಯ ಅಂತ. ಧಾರವಾಡದ ಮಾಳಮಡ್ಡಿ ಬಡಾವಣೆಯ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ಲಂತೆ. ಮದ್ವೆಗೆ ಹುಡುಗಿ ಹುಡುಕ್ತಾ ಇರುವಂತ ಯುವಕರೇ ಈಕೆ ಮೇನ್ ಟಾರ್ಗೆಟ್. ಕ್ಷಣಕ್ಕೊಂದು ಬಣ್ಣ, ದಿನಕ್ಕೊಂದು ಹೆಸರು ಇಟ್ಕೊಳ್ತಿದ್ದಾಕೆ. ಮಾತಲ್ಲೇ ಯುವಕರನ್ನ ಮಣ್ಣು ಮುಕ್ಕಿಸ್ತಾ ಇದ್ಲಂತೆ. ಕಾಸಿರೋ ಕುಳಗಳನ್ನ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ತಾ ಇದ್ದಂತ ಈ ಚಿಂತಾಮಣಿಗೆ ಸಿಕ್ಕಿದ್ದೆ ಧಾರವಾಡದ ಕವಲಗೇರಿ ಗ್ರಾಮದ ಗುರು. ಇಬ್ಬರು ಅದೇಕ್ ಪರಿಚಯ ಆದ್ರೂ ಏನೋ ಗೊತ್ತಿಲ್ಲ. ನಿನ್ನನ್ನೇ ಲವ್ ಮಾಡ್ತೀನಿ, ಮದುವೆ ಮಾಡ್ಕೊಂಡು ಮಕ್ಕಳನ್ನೂ ಕೂಡ ಕೊಡ್ತೀನಿ ಅಂತ ಡೈಲಾಗ್ ಹೊಡೆದಿದ್ಲಂತೆ. ಇದನ್ನ ನಂಬಿದ್ದ ಗುರು ಆಕೆಯನ್ನೇ ಪ್ರಪಂಚ ಅಂದ್ಕೊಂಡ್ಬಿಟ್ಟಿದ್ದ. ತನ್ನ ಬಲೆಗೆ ಬಿದ್ದಿದ್ದೇ ತಡ ಐಶ್ವರ್ಯ ಸಾಲದ ಕತೆ ಕಟ್ಟಿದ್ದು. ನನ್ನ ಸಾಲ ತೀರಿಸಿದ್ರೆ ಮದುವೆ ಆಗ್ತೀನಿ ಅಂತ 7 ಲಕ್ಷ ಪೀಕಿದ್ಲಂತೆ. ಇತ್ತ ಗುರು ತನ್ನ ಪ್ರೀತಿ ವಿಚಾರವನ್ನ ಮನೆಯಲ್ಲಿ ಹೇಳಿಕೊಂಡಿದ್ದ. ಮೊದ್ಲು ವಿರೋಧ ಮಾಡಿದ್ರು. ಕೊನೆಗೆ ಕುಟುಂಬಸ್ಥರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಯಾವಾಗ ಗುರು ದುಡ್ಡು ಕೊಟ್ನೋ ನೌಟಂಕಿ ರಾಣಿ ಹೊಸ ಆಟ ಶುರು ಮಾಡಿದ್ಲು. ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟು ಮತ್ತೊಬ್ಬನ ಜೊತೆ ಕಿಲ ಕಿಲ ಅಂತ ಇದ್ಲು. ಇದು ಗುರುಗೆ ಗೊತ್ತಾಗಿತ್ತು. ಮೋಸ ಹೋಗ್ಬಿಟ್ಟೆ ಅನ್ನುವಂತ ನೋವಲ್ಲಿ ವಿಷ ಕುಡಿದಿದ್ದಾನೆ. ಬಳಿಕ ಐಶ್ವರ್ಯಾಗೆ ಕಾಲ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತಾ ಇರೋದಾಗಿ ಹೇಳಿದ್ನಂತೆ. ಕೂಡಲೇ ಐಶ್ವರ್ಯ ಗುರು ತಾಯಿ ರತ್ನವಾಗಿ ಹೇಳಿದ್ದು ತಕ್ಷಣ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮದುವೆ ಮಾಡ್ತೇನೆ ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡಿದ್ದೆ ರೀ. ಮಾಡಿದ್ರೆ ಸಂಜೆಗೆ ನಾನು ಬರಂಗಿಲ್ಲ ಅಂತ ಹೇಳಿಬಿಟ್ರಿ. ಆಕೆ ಸಂಬಂಧ ತೊಗೊಂಡ್ರಿ. ರೊಕ್ಕದ ಸಂಬಂಧ ರೊಕ್ಕ ಎಲ್ಲಿ ಬೇಕಾದಲ್ಲೇ ಇಸು ಕೊಟ್ಬಿಟ್ಟಾನ್ರಿ. ಅದು ಅವ್ನ ಟೆನ್ಷನ್ ಮನ್ಯಾಗೂ ಹೇಳೋಕ್ಕಾಗಲ್ದು, ಆಕಿನ ಬಿಡೋಕ್ಕೂ ಆಗಲ್ದು. ಆ ಟೆನ್ಷನ್ಗೆ ನಿನ್ನೆ ತೊಗೊಂಡ್ಬಿಟ್ಟಾನ್ರಿ. ಆಕೆ ನನಗೆ ಅವ್ನು ಇಸ ತೊಗೊಂಡಿದ್ದು ನನಗೆ ಹಚ್ಚಲ್ರಿ. ನಂಗೆ ಒಟ್ಟ ಗೊತ್ತೂ ಇಲ್ರಿ. ಅದು ನಾನು ಕೆಲ್ಸಕ್ಕೆ ಹೋಗ್ಯಾನಂತ ಮಾಡೇನಿ. ಅವ ಈಸ ತಗೊಂಡು ಆಕೆಗೆ ಫೋನ್ ಹಚ್ಚಾಕ. ಗುರು ವಿಷ ಕುಡಿದ ಸುದ್ದಿ ಗೊತ್ತಾಗಿ ಐಶ್ವರ್ಯ ನೇರವಾಗಿ ಜಿಲ್ಲಾಸ್ಪತ್ರೆಗೆ ಬಂದಿದ್ದಾಳೆ. ಆಸ್ಪತ್ರೆಗೆ ಬಂದಿದ್ದೇ ತಡ ಯುವಕನ ಕುಟುಂಬಸ್ಥರು ಕೆಂಡಾಮಂಡಲರಾಗಿದ್ದಾರೆ. ನೋಡ್ತಾ ಇದ್ದಂತೆ ಅಟ್ಟಾಡಿಸಿ ಐಶ್ವರ್ಯಾಳನ್ನ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಮೋಸ ಮಾಡ್ತೀಯಾ ಅಂತ ಎಳೆದಾಡಿ ಒಬ್ಬೊಬ್ರು ಒಂದೊಂದು ಏಟನ್ನ ಕೊಟ್ಟಿದ್ದಾರೆ. ಈ ಹುಡುಗಿ ಭಾಳ ಕಟ್ಸಾಳ್ರಿ. 3 ವರ್ಷದಿಂದನ ಒಟ್ಟು ಆಕಿಗೆ ಟಾರ್ಚರ್ ಕೊಟ್ಕೊಂಡ್ರೆ ಅದಾಳ್ರಿ. 2 ಲಕ್ಷ ಕೊಡ, 3 ಲಕ್ಷ ಕೊಡ, ಮುಗಿಸ್ತಾನೆ, ನಿನ್ನ ಕೂಡ ಬರ್ತಾನೆ, ನಿನ್ನ ಕೂಡ ಮದುವೆ ಹಾಕೇನಂತೆ ಹೇಳ್ಕೊಂಡ್ರೆ ಬಂದಾಳ್ರಿ. ಮಾಡ್ಕೊಂಡ್ರೆ ಬಂದು ಮಣ್ಣಿನೂ ಹ್ಞೂ ಅಂದ ಕಾಸು ರೊಕ್ಕ ಕೊಟ್ಟಾರ್ರಿ. ರೊಕ್ಕ ಕೊಟ್ಟರು ಮತ್ತು ನಾ ಮಾಡ್ಕೊತೇನೆ ನಾವು ಹೊಳ್ಳಿ ಮಾಡ್ಕೊಂಡಿಲ್ರಿ. ಅವ ಎಣ್ಣೆ ತೊಗೊಂಡು ಈ ನಮ್ಮನೆ ಆಗೈತೆ ರೀ ನಿನ್ನೆ. ಇದೇ ರೀತಿ ಐಶ್ವರ್ಯ ಹಲವು ಯುವಕರಿಗೆ ಮೋಸ ಮಾಡಿದ್ದಾಳೆ ಅನ್ನುವಂಥದ್ದು ಗುರು ಕುಟುಂಬಸ್ಥರ ಆರೋಪ. ಇತ್ತ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ದೂರು ಕೊಡೋದಕ್ಕೆ ಯುವತಿ ಮುಂದಾಗಿದ್ದಾಳೆ. ಈ ಬಗ್ಗೆ ಉಪನಗರ ಠಾಣೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಒಟ್ಟಾರೆ ಐಶ್ವರ್ಯ ಹಿಂದೆ ಬಿದ್ದವ ಹಣನೂ ಇಲ್ಲ, ಹುಡುಗಿನೂ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರುವಂಥದ್ದು ಮಾತ್ರ ವಿಪರ್ಯಾಸ. ಮಂಜುನಾಥ ಯಡಳ್ಳಿ, ನ್ಯೂಸ್ 18 ಧಾರವಾಡ.